I start life's journey from there. Every kindergarten organizes a moving up ceremony at the end of the year to appreciate each and every student to proceed furthermore. It is a day full of joy, a day of celebration, so without wasting time, let's begin today's program with a prayer song by all our LKG A section kids. Guru Vishnu, Guru Devo, Maheshwara, Guru Sakshat, Parabrahma, bless my Shri Guruve Namaha, Vakratunda, Mahakaya, Surya Koti, Samaprabha, Nirvinyam, Guruve Devo, Sarvakareshu Sarvade, Kamarupini, Vidyarambhan, Karishani, Siddhe Bhavatu, Me Sada Pune, Shankara Prana Vallabhe, Bhupati Raghava Raja, Rampati Dapavana Sitaram, Ishwara Allah Tero. This is Anusha to deliver the welcome note. I would like to welcome all dignitaries and respected parents to this program. First of all, I have great pleasure in welcoming our Chief Guest, Honorable Secretary Vijay Kumar sir. Welcome you, sir. Sunita Vijay Kumar, Director of TEP, Vidya Vikas Vidya Society. Now I would like to welcome our enthusiastic, energetic and creative academic director Sushri sir to this program. It is time to welcome our academic administrator Mr. Swami sir for today's function. Now I would like to welcome our headmaster Sampath Kumar sir for this wonderful program. Next, I would like to welcome our HCSC Principal Shri Vijay Kumar, Shri Basuraj sir for this program. Welcome you, sir. Last but not the least, today's function, heroes and center of attraction are our lovely kids. So I would like to welcome all our kids wholeheartedly. Staff of Vidya Vikas Vidya Society for this beautiful program. Thank you very much for giving the opportunity to welcome you. Thank you, one and all. Inaugurate today's ceremony by lighting the lamp. So I request all the respected dignitaries on the dais to light the lamp and inaugurate today's ceremony. ಎಲ್ಲ ಬಂದಿರತಕ್ಕಂಥ ಪೋಷಕರಿಗೆ ಎಲ್ಲರಿಗೂ ಪ್ರೇರಣೆ ವಂದನೆಗಳು ಮತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಮಕ್ಕಳು ಈ ಡ್ರೆಸ್ಸು ನೋಡೋದೇ ಒಂದು ಎಲ್ಲ ನೋಡ್ತಾ ಇದ್ದೆ ನಾನು ಪ್ರೊಫೆಷನ್ ಮುಂದೋಟಾಗ ಮಾಡಿದಾಗ ರಿಯಲಿ ದೇ ಆರ್ ಮೋಸ್ಟ್ ಎಲಿಜಿಬಲ್ ಫಾರ್ ದಿಸ್ ಗ್ರ್ಯಾಜುಯೇಷನ್ ಡೇ. ಗ್ರ್ಯಾಜುಯೇಷನ್ ಡೇ ಅದು ಚಿಕ್ಕಂದಿನಿಂದಲೇ ಒಂದು ಅಭ್ಯಾಸ ಆಗಿ ಪರಿಪಾಠವಾಗಿ ಇಯರ್ ಎಂಡ್ಗೆ ನಮಗೇನೋ ಒಂದು ರಿಸಲ್ಟ್ ಕೊಡ್ತಾರೆ ಮಾಡ್ತಾರೆ, ನಾನು ಮುಂದಕ್ಕೆ ಹೋಗ್ತಾ ಇದ್ದೀನಿ ಒಂದು ಭಾವನೆಗೋಸ್ಕರ ಈ ಪ್ರೋಗ್ರಾಮ್ ಮಾಡ್ತಾರೆ. ಹಾಗಾಗಿ ಇದನ್ನು ಅರೇಂಜ್ ಮಾಡಿದಂಥ ಎಲ್ಲ ಟೀಚರ್ಸ್ಗೆ ಮತ್ತು ಇಷ್ಟು ದಿವಸ ನಿಮ್ಮ ಮಕ್ಕಳನ್ನ ಟ್ರೈನ್ ಅಪ್ ಮಾಡಿದ್ದಾರೆ ಆ ಟೀಚರ್ಸ್ಗೆ, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ಮೇಲಾಗಿ ಇದರ ಮೇಲೆ ವಹಿಸಿರುವಂಥ ಅವರು ಸ್ವಾಮಿಯವರು ಬೆಸ್ಟ್. ಜೊತೆಗೆ ಈಗ ಗ್ರ್ಯಾಜುಯೇಷನ್ ಡೇ ಆದ ತಕ್ಷಣವೇ ನೆಕ್ಸ್ಟ್ ನಿಮಗೆ ರಜೆಗಳು ಸಿಗುತ್ತೆ. ಒಂದು ಸಜೆಷನ್ ಪ್ಯಾರೆಂಟ್ಸ್ಗೆ ಏನಪ್ಪ ಅಂದರೆ ಮಕ್ಕಳಿಗೆ ರಜದಲ್ಲಿ ಕೂಡ ಅವರಿಗೆ ನಾವು ರಜೆ ಕೊಟ್ಟರೆ ಆಟ ಆಡೋದಕ್ಕೆ ಹಾಗಂದ್ಕೊಂಡು ಉಪ್ಪು ಮುಟ್ಟಿಸ್ದಲೇ ಇರಬೇಡಿ. ಡೈಲಿ 1 hour
ಒಂದು ಕಂಟಿನ್ಯೂಟಿ ಇಟ್ಟಿದ್ವಿ. ನೀವೇ ತಕ್ಷಣ ಕಲಿಸಿ ಆಟಕ್ಕೆ ಅಂತ. ಎಷ್ಟೋ ಜನ ನಿಮ್ಮ ಅವ್ರ ಮನೆಗಳಿಗೆ ಹೋಗ್ತೀರಾ ರಜಾ ಅಂತ ಹೇಳ್ಬಿಟ್ಟು ಹೋಗೋದು ಚಿಕ್ಕದೊಂದು ಪುಸ್ತಕ ಇಟ್ಕೊಂಡು ದಿವಸ ಎಲ್ಲ ಹಾಕೊಂಡು ಹೋಗಬೇಡಿ. ಅವರಿಗೆ 1 ಅವರ್ ವರ್ಕಿಂಗ್ ಅವರ್ಸ್ ಒಂದು ಸ್ಟಡಿ ಅವರ್ ಅಂತಲೇ ಒಂದು ಆ ಹೆಸರು ಕೊಟ್ಬಿಡಿ. ಸ್ವಲ್ಪ ಟ್ರೈನಪ್ ಮಾಡಿಸಿ ಮಕ್ಕಳಿಗೆ ಲಿಂಕ್ ಇರುತ್ತೆ. ಯಾಕಂದರೆ ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇರುತ್ತೆ, ಅವ್ರಿಗೆ ಮತ್ತೆ ಪಿಕಪ್ ಆಗೋದು ಕಷ್ಟ ಆಗುತ್ತೆ. ಕಂಟಿನ್ಯೂಟಿ ಇದ್ದರೆ ಅವ್ರಿಗೂ ಟ್ರ್ಯಾಕಲ್ಲಿ ಇರ್ತಾರೆ, ಅದನ್ನು ಹೇಳ್ಕೊಡೋಂಥ ಪೇರೆಂಟ್ಸ್ ಕೂಡ ಟ್ರ್ಯಾಕಲ್ಲಿ ಇರ್ತೀರ. ಹಾಗಾಗಿ ಹೇಳ್ತಾ ನಾನು ಈ ಅವರ ಪ್ರೋಗ್ರಾಮ್ನಲ್ಲಿ ತುಂಬ ಜಾಸ್ತಿ ಟೈಮ್ ಫಿಲ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನಿಜವಾಗ್ಲೂ ಇದೆಲ್ಲ ಥಿಂಗ್ಸ್ ಅವರ ಫ್ಯೂಚರ್ ಆಫ್ ಇಂಡಿಯಾ. ಹಾಗಾಗಿ ಮಕ್ಕಳಿಗೆ ಯಾವತ್ತೂ ಮಾರ್ಕ್ಸಿಂದ ಓಡಬೇಡಿ, ಅದರಿಂದ ಏನೂ ಉಪಯೋಗ ಇಲ್ಲ. ಮಾರ್ಕ್ಸ್ ಬೇಕು, 100 ತೆಗಿಬೇಕು ಅನ್ನೋ ಒಂದು ಟಾರ್ಗೆಟ್ ಇರಬೇಡಿ. ಒಂದು ಮಗು 80% ತೆಗೆದು ಕಾಮನ್ ಸೆನ್ಸ್, ಜನರಲ್ ನಾಲೆಜ್, ಒಳ್ಳೆತನ, ದೊಡ್ಡವ್ರ ಕಡೆ ಗೌರವ, ದೇಶ ಪ್ರೇಮ ಇಷ್ಟಿದ್ರೆ ರಿಯಲ್ ದೇ ಆರ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಹಾಗಾಗಿ ಆ ನಿಟ್ಟಿನಲ್ಲಿ ಎಜುಕೇಟ್ ಮಾಡಿ, ನೈತಿಕತೆಗಳು ಹೇಳಿ, ಅದು ತುಂಬ ಕೌಂಟ್ ಆಗುತ್ತೆ. ಒಳ್ಳೆ ಅಜ್ಜ ಅಜ್ಜಿ ಇದ್ರಂತೂ ಮಕ್ಕಳಿಗೆ ಭಾಳ ಒಳ್ಳೆ ಅಸೆಟ್. ತಂದೆ ತಾಯಿ ಕೊಡಲಾರ್ದಂಥದನ್ನು ಅಜ್ಜ ಅಜ್ಜಿಗಳು ಕೊಡ್ತಾರೆ. ನೀವು ಮೊನ್ನೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಕೂಡ ನೋಡಿರಬೇಕು, ಎಷ್ಟು ಚೆನ್ನಾಗಿ ಗೆಳೆಯರಾಗಿಲ್ಲ ಅಜ್ಜ ಅಜ್ಜಿಗಳು. ಭಾಳ ಖುಷಿ ಆಯಿತು ನನಗೆ. ಇಲ್ಲಿವರೆಗೂ ಟ್ರೈನಪ್ ಮಾಡಿರೋಂಥ ಪೇರೆಂಟ್ಸ್ಗೆ ಮತ್ತು ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ಗೆ ಅಭಿನಂದನೆಗಳು ತಿಳಿತಾ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. Principal sir and lovely teachers, parents and lovely graduates. Today is a special day as we celebrate our graduation day. We have learned alphabet, numbers, rhymes, stories, words, and good handwriting discipline. I would like to thank my parents for their love and support. I would like to thank my friends. We have shared so many memories and experience. I am part of this wonderful school. Thank you one and all. The ICSE principal to share his thoughts on today's event. This special day for KG students and also parents of that kids. I am heartfully welcoming all of you for this wonderful function. As you know, every beginning is also having its own end. So students' life is a golden life. You can see your kids wearing a gown with a golden stripe also. That shows they are very brightly or twinkling in our school campus. So students of this age, they are getting award and rewards in so early age itself. As we taken double degree, master degree, everything, we not wear this type of gowns and other caps and all to get convocation certificate. But these kids are very lucky kids, and so only they got all these facilities. So ನಿಮ್ಮೆಲ್ಲರೂ ತಿಳಿದಿರುವಂತೆ ಮಕ್ಕಳೇ ಮನೆಯ ಬೆಳಕು. ಈ ಮಕ್ಕಳೇ ಶಾಲೆಗೆ ಕೀರ್ತಿಯನ್ನು ತರ್ತಕ್ಕಂಥ ಮಕ್ಕಳು. ಆಕಾಶದಲ್ಲಿ ಹೆಂಗೆ ನಕ್ಷತ್ರಗಳು ಮಿನುತ್ತವೋ ಅದೇ ರೀತಿ ಶಾಲಾ ಆವರಣದಲ್ಲಿ ಈ ಮಕ್ಕಳ ಅಂದ ಚಂದವಾದ ಆಟ ಪಾಠಗಳನ್ನು ನೋಡೋದಕ್ಕೆ ತುಂಬ ಸಂತೋಷ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಅನೇಕ ಈ ಮಕ್ಕಳ ಚಟುವಟಿಕೆಗಳನ್ನು ನೋಡಿದ್ದೀರಿ. ಸೊ ವಿದ್ಯಾವಿಕಾಸ್ ವಿದ್ಯಾಸಂಸ್ಥೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ in Chitradurga, we are keeping one step ahead to give very good quality education for our kids. ನೀವೇ ನೋಡಿದಂಗೆ ನಮ್ಮ ಶಾಲೆಯಲ್ಲಿ ಬರೀ ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್ ಲೆಸನ್ಸ್ ಅಷ್ಟೇ ನಡೀತಾ ಇಲ್ಲ, ಆಕ್ಟಿವಿಟಿ ಓರಿಯೆಂಟೆಡ್ ಲೆಸನ್ಸ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಿದ್ದೀವಿ. ನೀವೆಲ್ಲರೂ ನೋಡಿರುವಂತೆ ಆಕ್ಟಿವಿಟಿ ರೂಮಲ್ಲಿ ನಿಮ್ಮ ಮಗು ಎಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಆ ಪ್ರತಿಯೊಂದು ಮಗುನು ಕೂಡ ನಾವೇನು ಎಜುಕೇಷನಲ್ಲಿ ಹೇಳ್ತೀವಿ, ಲರ್ನಿಂಗ್ ಬೈ ಡೂಯಿಂಗ್, ಲರ್ನಿಂಗ್ ಬೈ ಪ್ಲೇಯಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಗು ಆಟನೇ ಪಾಠವನ್ನು ಕಲಿಬೇಕು. ಮಗು ವಸ್ತುಗಳನ್ನು
ಟಚ್ ಮಾಡೋದ್ರಿಂದ ಆ ವಸ್ತುಗಳನ್ನು ಹಿಡಿದಿಟ್ಕೊಂಡು ಅದನ್ನ ಯಾವ ರೀತಿ ಅರೇಂಜ್ ಮಾಡಬೇಕು, ಈ ರೀತಿ ಅನೇಕ ವಿಧದಲ್ಲಿ ಅನೇಕ ಸ್ಕಿಲ್ಸ್ ಅನ್ನ ನಮ್ಮ ಎಲ್ಲ ಟೀಚರ್ಸ್ ಕೂಡ ವರ್ಷ ಪೂರ್ತಿ ಕಲಿಸ್ಕೊಟ್ಟಿದ್ದಾರೆ. ಅವರ ಡೈರೆಕ್ಷನ್ ಅಂತೆ ಮಕ್ಕಳು ಚೆನ್ನಾಗಿ ಎಕ್ಸಾಮ್ ಬರ್ತಿದ್ದಾರೆ. ರಿಸಲ್ಟ್ ಆಗಿ ನೀವು ಕೂಡ ವೇಟ್ ಮಾಡ್ತಿದ್ರಿ, ಅದರಲ್ಲೇನು ಸಂಶಯ ಬೇಡ. ಇನ್ನು 2-3 ದಿವಸದಲ್ಲಿ ನಾವು ರಿಸಲ್ಟ್ ಅನ್ನು ಕೊಡ್ತೇವೆ. ಹಾಗಾಗಿ ಈ ಏನು ಬೀಳ್ಕೊಡುಗೆ ಅಂತ ಇದೆಯಲ್ಲ, ಸೆಂಡ್ ಆಫ್ ಪಾರ್ಟಿ ಅಂತೀವಿ ಅಥವಾ ಬೀಳ್ಕೊಡುಗೆ ಅಂತೀವಿ, ಫೇರ್ವೆಲ್ ಅಂತೀವಿ. ಹಾಗಾಗಿ ಕಾನ್ವೊಕೇಶನ್ ಅನ್ನೋದು ಎಲ್ಲ ಮಕ್ಕಳ ಜೀವನದಲ್ಲಿ ಒಂದು ವಿಶೇಷವಾದ ದಿನ. ವರ್ಷ ಪೂರ್ತಿ ನಮ್ಮ ಟೀಚರ್ಸ್ ಏನು ಕಲಿಸಿದ್ದಾರೆ, ಅವರು ಕೂಡ ನಾನು ಕಲಿತಂತ ಮಗು ಇಷ್ಟೆಲ್ಲ ಜ್ಞಾನವನ್ನು ಪಡ್ಕೊಂಡು ಮುಂದಿನ ತರಗತಿಗೆ ಹೋಗ್ತಾ ಇದೆ, ನಮ್ಮನ್ನು ಬಿಟ್ಟು ಹೋಗ್ತಾರಲ್ಲ ಅನ್ನೋ ಒಂದು ಟೀಚರ್ಸ್ಗೂ ಒಂದ್ಸಲಿ ಬೇಜಾರಿರುತ್ತೆ. ಜೊತೆಗೆ ಮಕ್ಕಳಿಗೆ ನಾನು ಇನ್ನೂ ಹೈಯರ್ ಸ್ಟ್ಯಾಂಡರ್ಡ್ ಹೋಗ್ತೀನಿ, ನಾನು ನೆಕ್ಸ್ಟ್ ಕ್ಲಾಸಿಗೆ ಹೋಗ್ತೀನಿ ಅನ್ನೋ ಖುಷಿ ಆ ಮಗುವಿನ ಮನಸ್ಸಿನಲ್ಲಿ ಇರುತ್ತೆ. ಹಾಗಾಗಿ ಆ ಮಗು ಮೇಲೆ ಹೆಚ್ಚು ಪ್ರೀತಿ ಇದೆ ಅಂತಂದ್ರೆ ಮಗುನ ಅದೇ ಕ್ಲಾಸಲ್ಲಿ ಇಟ್ಕೊಳ್ಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ಕಳಿಸ್ಕೊಡುವಾಗ ತುಂಬಾ ಖುಷಿಯಾಗಿ ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾ ಇದ್ದಾರೆ ಮಕ್ಕಳು. ಇವರಿಗೆ ಒಂದು ಅವಾರ್ಡ್ ಅನ್ನ ಅಂದ್ರೆ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಅನ್ನ ಕೊಡೋದ್ರ ಮುಖಾಂತರ ಅವ್ರಿಗೆ ನೆಕ್ಸ್ಟ್ ಕ್ಲಾಸ್ಗೆ ಪ್ರಮೋಷನ್ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಮ್ಮ ಶಾಲೆಯಲ್ಲಿ ಈ ರೀತಿ ಒಂದು ಗ್ರಾಜುಯೇಷನ್ ಡೇ ಅಂತ ಮಾಡ್ತಾ ಇದ್ದಾರೆ. ಈ ಮಕ್ಕಳ ಗ್ರಾಜುಯೇಷನ್ ಪಡ್ಕೊಳ್ಳೋದನ್ನ ನೋಡೋದಕ್ಕೆ ಬಂದಿರುವಂತಹ ಪೇರೆಂಟ್ಸ್ ನಿಮ್ಮದಲ್ಲೂ ತುಂಬಾ ಸಂತೋಷವನ್ನ ಕಾಣ್ತಿದ್ದೀವಿ. ಹಾಗಾಗಿ ಈ ಸಂದರ್ಭದಲ್ಲಿ 2 ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸುತ್ತೀನಿ. Respected and esteemed parents of our school and my darling children, a warm day for everyone. And first of all, LKG, UKG 2 ವರ್ಷಗಳ ಕಾಲ ಸತತವಾಗಿ ಅವರ ಎಫರ್ಟನ್ನು ಹಾಕಿ ಮಕ್ಕಳು ಈ ಸ್ಥಾನಕ್ಕೆ ಬಂದಿರೋಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಟೀಚರ್ಸ್ಗೆ ನನ್ನ ದೊಡ್ಡ ನಮನಗಳು. ಯಾಕಂದರೆ ಮಕ್ಕಳ ಸುಳ್ಳುತನ, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ಅವರ ಮಾನಸಿಕವಾಗಿ ಅವರ ಶಕ್ತಿಯನ್ನು ಅರ್ಥ ಮಾಡಿಕೊಂಡು ಅವರ ಮಟ್ಟಕ್ಕೆ ಹಿಡಿದು ಅವ್ರಿಗೆ ಕೊಟ್ಟಂಥ ಜ್ಞಾನವನ್ನು ನಮ್ಮೆಲ್ಲರಿಗೂ ಕೂಡ ಸಾಧ್ಯ ಇಲ್ಲ. ಅದರಲ್ಲಿ ಕೂಡ ಒಳ್ಳೆ ಕರಿಕ್ಯುಲಮ್ನ ಡೆವಲಪ್ ಮಾಡಿರ್ತಕ್ಕಂಥದ್ದು. ಆ ಕರಿಕ್ಯುಲಮ್ನ ಟೀಚರ್ಸ್ ಮೊದಲು ಕಲ್ತ್ಕೊಂಡು ಟೀಚರ್ಸಿಂದ ಮಕ್ಕಳಿಗೆ ಅದು ಟ್ರಾನ್ಸ್ಫರ್ ಆಗಿ ಮಕ್ಕಳು ಇವತ್ತು ಗ್ರ್ಯಾಜುಯೇಷನ್ ಅನ್ನೋ ಒಂದು ಅವಾರ್ಡನ್ನು ತಗೊಳ್ಳೋಕೆ ನಿಂತ್ಕೊಂಡಿದ್ದಾರೆ. ಇದೆಲ್ಲವೂ ಕಾರಣಕರ್ತರಾಗಿರ್ತಕ್ಕಂಥ ಪೇರೆಂಟ್ಸ್ ಆ್ಯಂಡ್ ಎಸ್ಟಿಂಗ್ ಆರ್ಗನೈಸೇಷನ್ಸ್ ಟು ಕ್ರಿಯೇಟ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ಕೆಲವು ನಿಮಗೆ ಸಲಹೆಗಳನ್ನ ಕೊಡ್ತೀನಿ ಮಕ್ಕಳಿಗೆ. ಬಿಕಾಸ್ ಮಕ್ಕಳು ಮನೆಯಲ್ಲಿ ನಿಮಗೆ ಮಕ್ಕಳು ದೀಪ ಇದ್ದಾಗಲೇ ನಿಮ್ಮ ಮನೆ ಬೆಳಕು, ನಿಮ್ಮ ಮನೆಗೋಸ್ಕರ ಅವರು ನಿಮ್ಮ ಮನೆತನವನ್ನು ನಿಮ್ಮನ್ನು ರೆಪ್ರೆಸೆಂಟ್ ಮಾಡುವಂಥ ಮಕ್ಕಳಿದ್ದಾರೆ. ಅವ್ರಿಗೆ ಈ ಬೇಸಿಗೆ ರಜದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅವ್ರನ್ನ ಎಂಗೇಜ್ ಮಾಡಿಡೋಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾವುದಕ್ಕೂ ಅವ್ರನ್ನ ಸ್ಟಾಪ್ ಮಾಡಬೇಕು. ರೆಡ್ ಟೈಮಿಸಮ್ ಅಂತ ಕರೀತೀವಿ, ಮಕ್ಕಳು ಕಲಿತೀವಿ ರೆಡ್ ಟೈಮಿಸಮ್ ಅಂದರೆ ಸ್ಟಾಪ್ ಅಂದರೆ ನಿಲ್ಲಿಸ್ಬಿಡ್ತೀವಿ. ನಾವು ಏನು ಮಾಡೋಕ್ಕೋದ್ರೂ ಕೂಡ ನಿಲ್ಲಿಸ್ತೀವಿ. ಅವರಲ್ಲಿ ಇರುವಂಥ ಸ್ಪೆಷಲ್ ಸ್ಕಿಲ್ಸ್ ಮತ್ತು ನಾಲೆಡ್ಜ್ ಏನಿದೆ ಅದನ್ನು ಡೆವಲಪ್ ಮಾಡೋಕ್ಕೆ ಅವಕಾಶ ಕೊಡಿ. ಎಷ್ಟು ಅವರು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಆಗ ಎಲೆಕ್ಟ್ರಾನಿಕ್ ಐಟಮ್ಸಿಂದ ಹೊರಗಡೆ ಇರ್ತಾರೆ. ಸೊ ಅತಿಯಾಗಿ ಅವ್ರಿಗಿಂತ ಸೀನಿಯರ್ಸ್ ಜೊತೆ ಬೆರೆಯಬೇಡಿ. ಅಂದರೆ ನಿಮ್ಮ ಪೇರೆಂಟ್ಸ್, ನಿಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಯಾರಿದ್ದಾರೆ ಅವ್ರ ಜೊತೆ ಅವ್ರ ಸಮಯನ ಕಳೆಯಬೇಡಿ. ಅವರ ಅನುಭವಗಳನ್ನ ಮಕ್ಕಳ ಜೊತೆ ಹಂಚ್ಕೊಳ್ಳಿ. ಅವರ ಅನುಭವಗಳಿಂದ ಉನ್ನತವಾಗಿರ್ತಕ್ಕಂಥ ಸ್ಥಾನ ಪದವಿ ಮತ್ತೊಂದು ಯಾವುದೂ ಇಲ್ಲ. ಅವರ ಅನುಭವಗಳ ಆಧಾರದ ಮೇಲೆ ಮಕ್ಕಳಿಗೆ ಪ್ರತಿ ದಿವಸ ಒಂದು ಹೊಸ ವಿಷಯವನ್ನು ಕಲಿಸ್ತಾರೆ. ಆ ಹೊಸ ವಿಷಯ ಮಕ್ಕಳಿಗೆ ಭವಿಷ್ಯದಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಸೊ ಯಾವುದನ್ನು ಅವರ ತಡೆದರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನ ಇವತ್ತೇ ಲಿಸ್ಟ್ ಮಾಡಿ ಅವರನ್ನು ಸಂಪೂರ್ಣವಾಗಿ 1.5-2 ತಿಂಗಳು ಎಷ್ಟು ರಜೆ ಸಿಗುತ್ತೆ ಅಷ್ಟು ಅವ್ರನ್ನ ಎಂಗೇಜ್ ಮಾಡಿ. ಆದಷ್ಟು ಅವ್ರ ಜೊತೆ ನೀವು ಸಮಯನ ಕೊಡಿ. ಯಾವುದೇ ಕಾರಣಕ್ಕೂ ಅವ್ರಿಗೆ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬಿಡಬೇಡಿ. ಪ್ರತಿ ದಿವಸ ಒಂದು ಹೊಸ ವಿಷಯ ನೀವು ಕಲ್ತ್ಕೊಂಡು ಮಕ್ಕಳಿಗೆ ಕನ್ವೆ ಮಾಡಿ. ಮಗುವನ್ನು ನೋಟ್ ಮಾಡ್ಕೊಂಡು ಯಾವುದೋ ಕ್ರಿಯೇಟಿವಿಟಿ ಇತ್ತು ಅಂತ ಹೇಳಿದ್ರೆ ಮಗುಗೆ ಅವಕಾಶ ಮಾಡಿಕೊಡಿ. ಎಸ್ ಡೂ ಇಟ್, ನಾನು ಸಪೋರ್ಟ್ ಮಾಡ್ತೀನಿ, ಮಾಡಿ ಹೋಗ್ನೆ ಅಂತ ಹೇಳ್ಬಿಟ್ಟು ಮಗು ಹತ್ರ ಮಾಡ್ತೀನಿ. ಆ್ಯಂಡ್ ಇವತ್ತು ಒಂದು ಹಂತ ಕಿಂಡರ್ ಗಾರ್ಡನ್ ಅನ್ನೋಂಥ ಹಂತನ ಮುಗಿಸ್ಕೊಂಡು ಅವರು ನೆಕ್ಸ್ಟ್ ಸ್ಟ್ಯಾಂಡರ್ಡ್ಸ್ಗೆ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಎಂಟ್ರಿ ಆಗ್ತಾರೋ ಅಂಥ ಮಕ್ಕಳು ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಪೋರ್ಟ್ನ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ. ಅವರ ಉಜ್ವಲ ಭವಿಷ್ಯಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಅವ್ರಿಗೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯನ ರೂಪಿಸೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಟು ಶೇರ್ ಮೈ ವ್ಯೂ. Customer
activity which helps to grow physically, mentally, and socially. The special helps to our activities who are loudest, care for us and moving us. I like thanks my parents for always supporting me in my learning. And finally to my fellow graduates, today is our day. Congratulations teacher Guru Brahma, Guru Vishnu, Guru Deva, Manisha, Guru Saksha, Brahma, Prasasti, Shri Guruve Namaha. Thank you. dignitaries and respected parents to this program. First of all, I have great pleasure in welcoming absence of our chief guest, Honorable Secretary Shri Vijay Kumar Sir. Vidya Sansthe. Welcome you, ma'am. Now I would like to welcome our enthusiastic, energetic and creative academic director Prithvi Sir to this program. Welcome you, sir. Now it is time to welcome our Sneha ma'am for today's function. Now I would like to welcome absence of our headmaster Sampath Kumar Sir for this wonderful program. Next, I would like to welcome absence of our ICSE principal Shri Baswant Sir for this program. I would like to welcome all parents to this wonderful program. Last but not the least, today's function heroes and center of attraction are our lovely kids. So I would like to welcome all our kids wholeheartedly. Finally, I would like to welcome all teaching and non-teaching staff of our Vidya Vikas Vidya Sansthe for this beautiful program. Thank you very much for giving me this opportunity to
all the respected dignitaries of the dais to light the lamp and inaugurate the function. Graduation Day. I would like to share some of my experience in UKG. I had a great time. I learned reading, writing, preposition, addition, subtraction, and people who are bad. Parts of life. And we celebrate special days such as Teachers' Day, Colors Day, Yoga Day, and Children's Day. That makes me grow mentally and physically. Thank you, ma'am, for making me bloom and grow. I love you, ma'am. I hope your blessing always with me. Also, my dear friends, today our day. We all are going to first standard. Congratulations! Thankful to the management of our school for all the resources provided for us. I am proud to be part of this wonderful school. Thank you. Shreya for sharing your wonderful experience with us. Now I request Malik Maurya to share his experience of kindergarten with us. Principal, teachers, parents, and my dear friends, I am Malik Maurya from UKG B section. I am very happy to welcome you all to the graduation day.
Very good. So nice to see you in this graduation dress. Cap ಎಲ್ಲ ಭಾರ ಹಾಕ್ಬಿಟ್ಟಿದ್ಯಾ? They are all conscious about the hats. ಎಲ್ಲಿ ಉದುರುತ್ತೋ ಎಲ್ಲಿ ಇಲ್ವೋ ಅನ್ನೋದ್ರಲ್ಲೇ ಅವರು ಪಾಪ ಇದಾಗ್ಬಿಟ್ಟಿದ್ದಾರೆ. ಸೊ ಎಲ್ಲ ಪೇರೆಂಟ್ಸ್ಗೆ ಇವತ್ತಿನ ಮುಂಜಾನೆ ಶುಭೋದಯಗಳು ನಿಮ್ಮೆಲ್ಲರಿಗೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದ ಪಾರ್ಟ್ ಆಫ್ ದಿಸ್ ಇವೆಂಟ್. ಸೊ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಏನು ಅಂದರೆ UKG ಇಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಸ್ ಅ ಡಿಫ್ರೆಂಟ್ ಫೇಸ್. ಆಲ್ ಟುಗೆದರ್ ಒಂದು ಒಳ್ಳೆ ಟ್ರಾನ್ಸಿಷನ್ ತಗೊಳುತ್ತೆ. ಅವರು ವರ್ಕಿಂಗ್ ಅವರ್ಸ್ ಜಾಸ್ತಿ ಆಗುತ್ತೆ, ಇನ್ನೂ ಮೆಚುರಿಟಿ ಜಾಸ್ತಿ ಆಗುತ್ತೆ ಮಕ್ಕಳು, ಇನ್ನು ತಲೆಗಳು ಕೂಡ ಜಾಸ್ತಿ ಆಗುತ್ತೆ. ಸೊ ಅದನ್ನೆಲ್ಲ ಗಮನಿಸಿ ಮಕ್ಕಳಿಗೆ ಈ ಒಂದು UKGಯಲ್ಲಿ, ಬಿಕಾಸ್ ಪ್ರೀ ಸ್ಕೂಲ್ ಇಸ್ ವೆರಿ ಡಿಫಿಕಲ್ಟ್. ನಮಗೆಲ್ಲ ABCD ಗೊತ್ತಿದ್ದು ಕಲಿಯೋದು ಬೇರೆ, ಏನೂ ಗೊತ್ತಿದ್ದಲೇ ಕಲಿಯೋದು ತುಂಬ ದೊಡ್ಡ ವಿಷಯ. ಸೊ ಅದನ್ನು ನಿಮ್ಮ ಮಕ್ಕಳೆಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಜೋರಾದ ಚಪ್ಪಾಳೆ ನಿಮ್ಮ ಮಕ್ಕಳಿಗೆ. ಯಾಕೆ ಅಂದರೆ ನೀವು LKG ಓದಾಗಿರೋ ಸಿಲೆಬಸ್ಸೇ ಬೇರೆ, ಈಗ ಇವರು ಓದ್ತಾ ಇರೋ ಸಿಲೆಬಸ್ಸೇ ಬೇರೆ. ತುಂಬ ಪೇರೆಂಟ್ಸ್ಗಳಿಗೂ ಇದು ಅನುಭವ ಆಗ್ಬಿಟ್ಟಿರುತ್ತೆ. ನಮಗೇನಿತ್ತು ಕಾಗುಣಿತ, ABCD, A ಫಾರ್ ಆ್ಯಪಲ್, B ಫಾರ್ ಬಾಲ್ ಓದಿರೋ ನಾವು ಇಲ್ಲಿವರೆಗೂ. A, A, B, B ಗೊತ್ತೇ ಇಲ್ಲ ನಮಗೆ. ಸೊ ಹಾಗಾಗಿ ಅಷ್ಟೇ ಎಫರ್ಟ್ಸ್ ಹಾಕಿ ನಿಮ್ಮ ಮಕ್ಕಳುಗಳು ಇವತ್ತಿನ ದಿವಸ ನಂಬರ್ಸ್ನ ಥೌಸಂಡ್ಸ್ ತನಕ ಕೌಂಟ್ ಮಾಡ್ತಾರೆ ಅಂದರೆ, ಮಲ್ಟಿಪ್ಲಿಕೇಶನ್ ಆಫ್ 2 ಡಿಜಿಟ್ಸ್ ಮಾಡ್ತಾರೆ ಅಂದರೆ, ಅಡಿಷನ್ ಸಬ್ಟ್ರಾಕ್ಷನ್ ಕ್ಯಾರಿ ಓವರ್ ಮಾಡ್ತಾರೆ ಅಂದರೆ, ಯು ಹ್ಯಾವ್ ಟು ಬಿ ವೆರಿ ವೆರಿ ಪ್ರೌಡ್. ಆ್ಯಂಡ್ ಇದು ಸಾಧ್ಯ ಆಗಿರೋದು, ಐ ಆಮ್ ವೆರಿ ಗ್ಲಾಡ್ ಅಬೌಟ್ ಆರ್ ಟೀಚಿಂಗ್ ಸ್ಟಾಫ್. ಇದು ಸಾಧ್ಯ ಆಗಿರೋದು ವಿದ್ಯಾವಿಕಾಸದಲ್ಲಿ ಅಂಡ್ ನಮ್ಮ ಟೀಚರ್ಸಿಂದ ನಾನು ಹೇಳ್ಬೋದು. And thank you so much for all the teachers for making them ready. Thank you so much and have a wonderful day. Thank you.
you all for today's graduation day ceremony. Now I request all our honorable guests to come on the dais and occupy the distinguished chair. Thank you everyone. Efforts put in by students throughout their academic year. Kindergarten is the base of every student's life, where they learn the basics of life and start. I would like to welcome all dignitaries and respected parents to this program. It is time to welcome our academic administrator, Mr. Swami sir, for today's function. Now I would like to welcome our ICSE principal, Sri Basuraj sir, for this program. I would like to welcome all parents to this program. Last but not the least, today's function's heroes and center of attraction are our lovely kids. So I would like to welcome all kids wholeheartedly. Our esteemed chief guest, Mr. Swami, academic administrator of Vidya Vikas Vidya Samsthe, to deliver a inaugural speech. And my darling children. And today we are all gathered here to celebrate graduation day. Because every end starts a new beginning. ಈಗ UKG kindergarten ಪ್ರೋಗ್ರಾಮ್ ಇಂದ ಕಂಪ್ಲೀಟ್ ಮಾಡ್ಕೊಂಡು ಫಸ್ಟ್ ಸ್ಟ್ಯಾಂಡರ್ಡ್ಸ್ಗೆ ಹೋಗ್ತಾ ನಮ್ಮ ಎಲ್ಲ ಮಕ್ಕಳಿಗೆ ಶುಭಾಶಯಗಳನ್ನ ಅರ್ಪಿಸ್ತೇನೆ. ಹಾಗೆಯೇ ಪ್ರತಿಯೊಬ್ಬ ನಮಗೆ ನಿಮಗೆ ಗೊತ್ತಿರೋ ಹಾಗೆ ಟೀಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಟೀಚಿಂಗ್ ಈಸ್ ನಾಟ್ ಡಿಫಿಕಲ್ಟ್, ಬಟ್ ಈ ಮಕ್ಕಳಿಗೆ ಅವರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವರ ಲೆವೆಲ್ಗೆ ಇಟ್ಕೊಂಡು ಪರಿಪೂರ್ಣವಾಗಿ ಅವ್ರನ್ನ ತಮಗೋಸ್ಕರ ತಮ್ಮನ್ನು ತಾವು ಅರ್ಪಿಸ್ಕೊಂಡು ಈ ಮಕ್ಕಳನ್ನ ಗ್ರ್ಯಾಜುಯೇಷನ್ ಅಂದರೆ UKG ಯಶಸ್ವಿಯಾಗಿ ಮುಗಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ನಮ್ಮೆಲ್ಲ KG ಟೀಚರ್ಸ್ಗೆ ನಮಗೆ ತುಂಬ ದೊಡ್ಡ ಧನ್ಯವಾದಗಳು. ಯಾಕಂದರೆ ನಮಗೆ ಗೊತ್ತಿರುತ್ತೆ ಇಟ್ಸ್ ನಾಟ್ ಈಸಿ ಟಾಸ್ಕ್. ಮನೇಲಿ ನಾವು ಒಂದು ಮಗುನ ಹ್ಯಾಂಡಲ್ ಮಾಡೋದು ಎಷ್ಟು ಕಷ್ಟ ಆಗಿರುತ್ತೆ. ಈ ಆ ಸೆಕ್ಷನಲ್ಲಿರ್ತಕ್ಕಂಥ 35 ಸ್ಟೂಡೆಂಟ್ಸ್ನ ಎಲ್ಲರೂ ಕೂಡ ಸಮಾನವಾಗಿ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಅವ್ರನ್ನ ಇವತ್ತು ಈ ಕಾಂಬಿನೇಷನ್ ಡ್ರೆಸ್ಸಲ್ಲಿ ನಾವು ನೋಡ್ತಿರೋದಕ್ಕೆ ಇಂಪಾರ್ಟೆಂಟ್ ಆ್ಯಂಡ್ ತುಂಬ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿಗಳು ಟೀಚರ್ಸ್. ಹಾಗೆ ಒಂದು ಸಣ್ಣ ಟಿಪ್ಸ್ ಪೇರೆಂಟ್ಸ್ಗೆ, ಮಕ್ಕಳಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಕ್ಕಳ ಮನಸ್ಸನ್ನು ಅರ್ಥ ಮಾಡಿಕೊಂಡು ಈ ರಜಾನ ಕಲಿಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಮ್ಗೆ ಗೊತ್ತಿರೋ ಹಾಗೆ ನಿಮಗೂ ಕೂಡ ಕಾನ್ಫಿಡೆನ್ಸ್ ಇದೆ. ನಮ್ಮ ಎಲ್ಲ ವಿದ್ಯಾರ್ಥಿನಿಯರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಿ ಫೇಸ್ ಮಾಡೋಕ್ಕೆ 100% ರೆಡಿ ಇದ್ದಾರೆ. ಬಿಕಾಸ್ ಅವ್ರು ಕಲಿತಿರುವಂಥ ಈ ವರ್ಷದ ಕರಿಕ್ಯುಲಮ್, ಹಾಗೆಯೇ ಅವ್ರು ಕಲಿತಿರ್ತಕ್ಕಂಥ ವಿಶೇಷ ಜ್ಞಾನ ಮತ್ತು ಅವರ ಕರಿಕ್ಯುಲಮ್ ಡೆವಲಪ್ಮೆಂಟ್, ಸೊ ಎಲ್ಲರೂ ಕೂಡ ಅವ್ರಿಗೆ ದೂರದಷ್ಟು ಸಪೋರ್ಟ್ ಮಾಡಿದೆ. ನೆಕ್ಸ್ಟ್ ಅವ್ರು ಇರಬೇಕಾಗಿರ್ತಕ್ಕಂಥದ್ದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಯಶಸ್ವಿಯಾಗಿ ತೋರಿಸ್ತಾರೆ. ಸೊ ಅದಕ್ಕೆ ಈಗ ಈ ಫಸ್ಟ್ ಸ್ಟ್ಯಾಂಡರ್ಡ್ ಬ್ರಿಡ್ಜ್ ಕೋರ್ಸ್ ಈಗ ತಾಯಿಯೇ ಮೊದಲ ಗುರು ಮನೆಯೇ ಮೊದಲ ಪಾಠಶಾಲೆಗಳ ಥರ ನೀವು ಅವರ ಮನಸ್ಸನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಯಾವುದೇ ರೀತಿ ಅವ್ರನ್ನ ತಡೆಯಲಿದ್ದೇನೆ, ಯಾವ ಹೊಸ ವಿಷಯಗಳನ್ನ ಕಲಿಬೇಕು, ಯಾವುದನ್ನ ಅನ್ವಯಿಸ್ಕೋಬೇಕು, ಯಾವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅದೆಲ್ಲವೂ ಮಕ್ಕಳ ಹತ್ರ ಮಾಡಿಸಿ. ಅಟ್ಲೀಸ್ಟ್ 5 to 10 ನ್ಯೂ ಥಿಂಗ್ಸ್ನ ಹೇಳ್ಕೊಡಿ ಅವ್ರಿಗೆ. ಎವ್ರಿ ಡೇ ಒಂದು ಹೊಸ ವಿಷಯ ಅವ್ರ ಗಮನಿಸ್ತೀನಿ. ಆ ಹೊಸ ವಿಷಯ ಸಬ್ಜೆಕ್ಟ್ ಆಗಿರಬೇಕು ಅಂತಿರಲ್ಲ, ಯಾವುದಾದ್ರೂ ಒಂದು ಹೊಸ ವಿಷಯ ಮಕ್ಕಳಿಗೆ ಅವರ ಜ್ಞಾನಕ್ಕೆ ಇಲ್ಲಿರತಕ್ಕಂಥದ್ದು ಮತ್ತು ಅವ್ರಿಗೆ ಹೊಸದಾಗಿರುವಂಥದ್ದು ಅದನ್ನು ಕಲಿಸಿ. ಹಾಗೆಯೇ ಹೆಚ್ಚು ಸಮಯ
ಸೀನಿಯರ್ ಜೊತೆ ಬೆಳಿ ಅವ್ರನ್ನ, ಅಂದರೆ ಅವ್ರ ಅಜ್ಜ ಅಜ್ಜಿಗಳ ಜೊತೆ ಬೆಳಿ. ಯಾವುದೋ ಸಮ್ಮರ್ ಕ್ಯಾಂಪ್ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕಳಿಸ್ಬಿಡ್ತೀರಿ, ನಾನು ಮನೆ ಆರಾಮಾಗಿರ್ತೀನಿ ಅಂತ ದಯಮಾಡಿ ಯೋಚನೆ ಮಾಡಬೇಡಿ. ರಿಕ್ವೆಸ್ಟ್, ಎಷ್ಟು ನೀವು ಅವ್ರಿಗೆ ಸಮಯ ಕೊಡ್ತೀರಾ, ಎಷ್ಟು ಅವರ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊತೀರಾ, ಅಷ್ಟು ಮಕ್ಕಳನ್ನ ನಾವು ಗೈಡ್ ಮಾಡೋಕ್ಕೆ ಸಹಕಾರಿ ಆಗುತ್ತೆ. ಯಾವಾಗ ನಾವು ಒಂದು ಮಗುವಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಲ್ಲ, ಆಗ ನಾವು ಅವರಿಗೆ ಒಳ್ಳೆಯ ಸಲಹೆಗಾರರಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅರ್ಥ ಮಾಡ್ಕೊಳ್ಳೋಣ, ಅವ್ರ ಒಳ್ಳೆಯ ಸಲಹೆಗಾರನಾಗಿ ಒಳ್ಳೆಯ ಮಾರ್ಗದರ್ಶಕರಾಗಿ ನಾವು ಅವ್ರಿಗೆ ದಾರಿ ತೋರಿಸ ಹೋಗೋಣ. ಯಾವತ್ತೂ ಅವರು ಅನುಭವಗಳು, ಅತಿ ಹೆಚ್ಚು ಅನುಭವಗಳನ್ನ ಇಟ್ಕೊಂಡಿರ್ತಕ್ಕಂಥ ಅವರ ಅಜ್ಜ ಅಜ್ಜಿ ಜೊತೆ ಯಾವಾಗ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಾರೆ, ಆಗ ಅವರ ಅನುಭವಗಳನ್ನ ಇವ್ರಿಗೆ ಒಂದೊಂದಾಗಿ ಸಣ್ಣ ಸಣ್ಣ ವಿಷಯಗಳನ್ನ ಹೇಳ್ತಾ ಹೋದಾಗ ಮಕ್ಕಳಿಗೆ ಹೌದು ಇದು ನಾನು ಕೂಡ ಮಾಡಬೇಕು, ನನಗೂ ಬೇಕಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ಇಂಪಾರ್ಟೆಂಟ್. ಕೆಲವೊಂದು ಅಭ್ಯಾಸಗಳನ್ನ ಮಕ್ಕಳಿಗೆ ಮಾಡಿಸಿ ಪ್ರತಿ ದಿವಸ ನಮ್ಮ ಸಂಸ್ಕಾರಗಳನ್ನ ಡೆವಲಪ್ ಮಾಡುವಂಥದ್ದು, ಬೆಳಗ್ಗೆ ಬೇಗ ಎದ್ದೇಳಿಸುವಂಥದ್ದು, ಯಾವುದಾದ್ರು ದೇವಸ್ಥಾನಗಳಿಗೆ ವಿಸಿಟ್ ಮಾಡುವಂಥದ್ದು, ಬೆಳಗ್ಗೆ ಎಕ್ಸಸೈಸ್ ಮಾಡುವಂಥದ್ದು, ಈ ಥರ ಯಾವ ಸಣ್ಣ ಸಣ್ಣ ಹೊಸ ಅಭ್ಯಾಸಗಳನ್ನ ಅವರಿಗೆ ಇಂಪ್ಲಿಮೆಂಟ್ ಮಾಡಿ. ಹಾಗೆಯೇ ಫಸ್ಟ್ ಸ್ಟ್ಯಾಂಡರ್ಡ್ ಬರೋದ್ರೊಳಗಡೆ ಅವರು ಬಿ ವೆರಿ ಅಡ್ವಾನ್ಸ್. ಅಂದರೆ ನಿಮ್ಮ ಮನೆಗೆ ಹೇಳ್ಕೊಡಿ ಅಂತ ಹೇಳ್ತಲ್ಲ, ಅಕಾಡೆಮಿಕ್ನ ಬಜೆಟ್ ಬಿಡಿ, ಈ ರಜದಲ್ಲಿ ಅಕಾಡೆಮಿಕ್ ಏನು ಬೇಡ ಅವ್ರಿಗೆ, ನಾನ್ ಅಕಾಡೆಮಿಕ್ ಏನು ಸಂಬಂಧಪಟ್ಟಂತೆ ಆ ವಿಷಯಗಳನ್ನ ಅತಿ ಹೆಚ್ಚಾಗಿ ಒತ್ತು ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ. ಸ್ಕೂಲ್ ಯಾವಾಗ ಓಪನ್ ಆಗುತ್ತೆ ಅಮ್ಮ, ಯಾವಾಗ ಸ್ಕೂಲ್ ಓಪನ್ ಆಗುತ್ತೆ ಅಪ್ಪ ಅಂತ ಅವ್ರು ಪ್ರಶ್ನೆ ಮಾಡಬೇಕು. ಅವ್ರು ಯಾವಾಗ ಆ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಗ ಅವ್ರಿಗೆ ಶೈಕ್ಷಣಿಕವಾಗಿ ಆಸಕ್ತಿ ಹೆಚ್ಚಾಗಿದೆ, ಅಲ್ಲಿವರೆಗೂ ಅವ್ರಿಗೆ ಪ್ರೆಷರ್ ಆಗಬೇಕು. ತುಂಬ ಪ್ರೀತಿಯಿಂದ ಅವ್ರು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಅವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವ್ರಿಗೆ ಸಲಹೆ ನೀಡ್ತೀರ ಅನ್ನೋ ಒಂದು ಆಶಾಭಾವನೆಯಿಂದ ನನ್ನ ಮಾತುಗಳನ್ನ ಮುಗಿಸ್ತಾರೆ. ಥ್ಯಾಂಕ್ಸ್. UKG C section ನಮ್ಮ ಶಾಲೆಯಲ್ಲಿ ಗ್ರಾಜ್ಯುಯೇಷನ್ ಡೇ ಮಾಡುತ್ತಿರುವುದು ನಮ್ಮೆಲ್ಲರಿಗೆ ತುಂಬಾ ಖುಷಿ ತಂದಿದೆ. ಈ ದಿನ ನಮ್ಮ ಪಾಲಿಗೆ ಸುದಿನ. ಈ ವರ್ಷ ಲ್ಯಾಬಿಂದ ಮ್ಯಾಥ್ಸ್, ಸೈನ್ಸ್, ಇಎಸ್ ಮತ್ತು ಇಂಗ್ಲಿಷ್ ಕಲಿಯಲು ಸುಲಭವಾಗಿದೆ. ಲ್ಯಾಬಿಂದ ಆಟ ಆಡುತ್ತಾ ಪಾಠ ಕಲಿತು. ನಮಗೆ ಮಧುಮೆ ಮತ್ತು ರಂಜಿತ ಮ್ಯಾಮ್ ಲೈಬ್ರರಿ ಮತ್ತು ಕ್ಲಾಸ್ನಲ್ಲಿ ತುಂಬಾ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಶಾಲೆಯಲ್ಲಿ ಶಿಸ್ತಿಗೆ ಹೆಚ್ಚಿನ ಆದ್ಯತೆ ಇದೆ. ಐ ಲೈಕ್ ಮೈ ಸ್ಕೂಲ್ ಅಂಡ್ ಟೀಚರ್ಸ್. ಥ್ಯಾಂಕ್ ಯು. ಅದು ಅಟ್ ದ ಟೈಮ್ ಆಫ್ ನೂನ್. ಆದರೂ ಎಲ್ಲರಿಗೂ ಈ ಬೇಸಿಗೆಯ ಮಧ್ಯಾಹ್ನದ ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ, ಮೊದಲು ಮಕ್ಕಳೆಲ್ಲ ಮನೆ ತುಂಬ ಅಂತ ಇತ್ತು. ಅದು ಈಗ ಹೆಂಗೆ ಚೇಂಜ್ ಆಗಿದೆ ಅಂದರೆ ಮಕ್ಕಳಿರಲಿ ಒಂದು ಅಥವಾ ಎರಡು ಮನೆಗೆ. ಈ ಕಾನ್ಸೆಪ್ಟ್ ಬಂದು ನಿಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ, ಅಷ್ಟೇ, ಇನ್ನೇನಿಲ್ಲ. ಆದರೂ ನಿಷ್ಕಳಂಕವಾದ ಮನಸ್ಸಿನ ಈ ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಯಾರು ಅರ್ಥ ಮಾಡ್ಕೊಂಡಿಲ್ಲ ಇವರು. ಅದು ಇದ್ದಿದ್ರೆ ನಮ್ಮ ಟೀಚರ್ಸ್ ಅರ್ಥ ಮಾಡ್ಕೊಳ್ತಾರೆ. ಇವ್ರ ಮನೋಭಾವನೆ ನಿಂತಿಲ್ಲ, ನಮ್ಮ ಟೀಚರ್ಸ್ ಅರ್ಥ ಮಾಡ್ಕೊಳ್ತಾರೆ. ಅದಕ್ಕೆ ಆ ಟೀಚರ್ಸ್ ಇವರನ್ನ ಒಂದು ವರ್ಷ ಎಷ್ಟು ಕಷ್ಟಪಟ್ಟು ಈ ಲೆವೆಲ್ಗೆ ತಂದಿದ್ದಾರೆ. ಅವರೆಲ್ಲರೂ ಒಂದ್ಸರಿ ದೊಡ್ಡದಾಗಿ ಒಂದು ಶಾಸ್ತ್ರ. ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತೀವಿ, ಆದರೂ ಹೊಡಿತೀವಿ, ಆದರೂ ಬೈತೀವಿ. ಸುಳ್ಳು ಅನ್ಸುತ್ತೆ ಒಂದ್ಸರಿ. ಎಲ್ಲೋ ಒಂದು ಕಡೆ ಹೇಳಿದ್ದಾರೆ, ಮಕ್ಕಳು ತೂಕ ಎಡಗಡೆಯಲ್ಲಿ, ಬಲಗಡೆಗೆ ಅವ್ರ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅವ್ರ ಮನೆಗೆ ಎಲ್ಲ ರಿಲೇಷನ್ಸ್ ಆಗಿ ಒಂದು ಕಡೆ ತೂಕ ಹಾಕಿ ಲೆವೆಲ್ಗೆ ಬರಲ್ಲ. ಮಗು ತೂಕನೇ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅಷ್ಟು ನಿಷ್ಕಳಂಕವಾದ ಮನಸ್ಸು ಇರ್ತಕ್ಕಂಥ ಈ ಮಕ್ಕಳನ್ನ ನನ್ನ ಕೈಂಡ್ ರಿಕ್ವೆಸ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನಾನು ಇನ್ನೇನು ಜಾಸ್ತಿ ಹೇಳೋಕ್ಕಾಗಲ್ಲ. ಯಾಕಂದರೆ ತಾಯಿ ಅವ್ರನ್ನ ಯಾವ ಅವಸ್ಥೆಯಿಂದ ನೋಡ್ಕೊಂಡು ಬಂದಿರ್ತಾರೆ ಅಂತ ತಾಯಿಗೂ ಈ ತಂದೆಗೂ ಅರ್ಥ ಆಗಲ್ಲ. ಸ್ವಲ್ಪ ಅವರು ರಫ್ ಅಂಡ್ ಟಫ್ ಅವರು.
ಅದಕ್ಕೆ ತಂದೆಗಳು ದಯವಿಟ್ಟು ಮಕ್ಕಳ ಮನೋಭಾವನೆಯನ್ನು ಅರ್ಥ ಮಾಡ್ಬೋದು. ಇಷ್ಟೇ ಸಾಕು. ಮನೆಗೆ ಬರಲಿ, ಟೈಮ್ ಸರಿಯಾಗಿ ಆ ಮಕ್ಕಳ ಜೊತೆ ಕಾಲ ಕಳಿ. ನಾನು ಇನ್ನೇನು ಹೇಳಲ್ಲ. ಇಟ್ಸ್ ನಾಟ್ ಎ ಡ್ಯೂಟಿ ಆಫ್ ಎ ಮದರ್ ಆಲ್ವೇಸ್ ಟು ಗಿವ್ ಟು ದ ಕಿಡ್. ನಿಮ್ದು ಡ್ಯೂಟಿ ಐತ್ರಿ. 8-9 ಗಂಟೆ ಬರ್ತೀರಾ, ಮನೆಗೆ ಮಲಗಿರ್ತಾರ. ಬೆಳಿಗ್ಗೆ ಎಂಟಾಗಿರ್ತೀರ, ನೀವು ಹೋದ್ಮೇಲೆ ಅವ್ರು ಹೋಗ್ತಾರೆ. ಮತ್ತೆ ಯಾವ ಕಾಲ ಕಳೀತೀರ ಮಕ್ಕಳ ಜೊತೆ? ಆಮೇಲೆ ಒಂದು ಭಾನುವಾರ ದಿವಸ ಹೊರಗಡೆ ಕರ್ಕೊಂಡು ಹೋಗಿ ಆಟ ಆಡಕ್ಕೆ ಬಿಡ್ರಿ. ಮಣ್ಣಲ್ಲಿ ಆಡಲಿ, ಸ್ವಲ್ಪ ನೀರಲ್ಲಿ ಆಡಲಿ, ಕೈ ತೊಳಿ, ಕಾಲು ತೊಳಿ, ಬರೀ ಇದೇ ಮಾಡಿ 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 ರೆಸಿಸ್ಟೆನ್ಸ್ ಕಡಿಮೆ ಆಗ್ಬೋದು ಮಕ್ಕಳಲ್ಲಿ. ಸ್ವಲ್ಪ ವೈಡಾಗಿ ಓಪನ್ ಆಗಿ ಮಕ್ಕಳನ್ನ ಹೊರಗಡೆ ನೀವು ಹೆಂಗ್ ಬರೋದು ಹಾಗೆ ನಿಮ್ಮ ಮಕ್ಕಳಿಗೆ ಬೆಳೆಸ್ತೀವಿ ಅಷ್ಟೇ. ಏನು ನೀವು ಹೆಂಗ್ ಬರೋದು ಅದು ತಂತ್ರವಾಗಿ ಮಕ್ಕಳು ಬೆಳೆಸೋದ ಕಷ್ಟ. ಈ ಬೆಳೆಸಿದ್ರೆ ಮಕ್ಕಳು ಭಾರಿ ಚೆನ್ನಾಗಿರ್ತಾವೆ. ನಾವು ಇಲ್ಲಿಂದ ನೋಡ್ತಾ ಹೋಗ್ತೀವಿ. ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಬರ್ತಾರೆ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, 7th, 8th, 9th, 10th. 10th ಬರೋಷ್ಟೊತ್ತಿಗೆ ಮನೋಭಾವನೆಗಳು ಎಷ್ಟು ಚೆನ್ನಾಗಿ ಚೇಂಜ್ ಆಗಿರುತ್ತೆ. ಕೆಲವರು ಹೇಗೆ ವರ್ತನೆ ಮಾಡ್ತಾರೆ, ಅವ್ರ ಅಟಿಟ್ಯೂಡ್, ಅವ್ರ ಬಿಹೇವಿಯರ್, ಅವ್ರ ಕ್ಯಾರೆಕ್ಟರ್, ಅದನ್ನ ಸರಿ ಮಾಡತಕ್ಕಂಥ ಶಕ್ತಿ ಇರೋದು ಮೊದಲು ತಾಯಿಗೆ, ನಂತರ ತಂದೆಗೆ, ತದನಂತರ ನಮ್ಮೆಲ್ಲ. ನಮ್ಮೇಲೆ ಎಲ್ಲವನ್ನು ಹಾಕಿ ಭಾರಿ ಪ್ರೆಷರೈಸ್ ಮಾಡಬೇಡಿ. ಆಮೇಲೆ ಮಕ್ಕಳನ್ನ ಪ್ರೆಷರೈಸ್ ಮಾಡಬೇಡಿ. ಒಳ್ಳೆ ತರಕಾರಿ, ಹಣ್ಣು ಮಕ್ಕಳನ್ನ ಈಗಿನಿಂದಲೇ ಪ್ರಾಕ್ಟೀಸ್ ಮಾಡಿಸಿದ್ರೆ ಮುಂದೆ ತಿಂತಾವೆ. ಈಗ ಅವರಿಗೆ ಏನೋ ಬರೀ ಬೇಕಿರೋ ಫುಡ್ಡು ಇಲ್ಲ ಅಂತಂದರೆ ಎಲ್ಲ ರೆಡಿ ಫುಡ್ಡು, ಇನ್ಸ್ಟಂಟ್ ಫುಡ್ಡು ಕೊಟ್ಟು ಏನಾಗ್ತಾ ಇರೋದು ಅಂದರೆ, ನಾವು 10th ನೋಡ್ತೀವಿ, 10th 9th ಹೈಸ್ಕೂಲ್ ಲೆವೆಲ್ ಮಕ್ಕಳು ನೀರು ಕುದಿಸ್ಬೇಕು, ತರಕಾರಿ ಬಿಟ್ಟು ತಿನ್ನಿಸ್ಬೇಕಾಗುತ್ತೆ. ಈ ಸಾಸಿನ ತೆಗಿತಾವ ನೆಕ್ಸ್ಟ್ ಮಕ್ಕಳು ನೋಡಿ. ಸಾಸಿನ ತೆಗೆದ್ಬಿಟ್ಟು ಕಡಲೆ ತಿನ್ನಲ್ಲ, ಕೊತ್ತಂಬರಿ ತಿನ್ನಲ್ಲ, ತರಕಾರಿ ತಿನ್ನಲ್ಲ, ಈರುಳ್ಳಿ ತಿನ್ನಲ್ಲ. ಅದಕ್ಕೆ ಕಲ್ಚರ್ ಎಷ್ಟು ಇಂಪಾರ್ಟೆಂಟು, ಅವರ ಫುಡ್ ಸ್ಟೈಲ್ ಅಷ್ಟೇ ಇಂಪಾರ್ಟೆಂಟ್. ಅದಕ್ಕೊಂದು ಸ್ವಲ್ಪ ಒತ್ತು ಕೊಡಿ, ಚೆನ್ನಾಗಿ ನೋಡ್ಕೊಳ್ಳಿ. ಚೆನ್ನಾಗಿ ನೋಡ್ಕೊತೀರ ಇಲ್ಲ ಅಂತಿಲ್ಲ, ಇನ್ನೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟೇ ಅಂತ ಈ ಮಕ್ಕಳ ಜೊತೆ ಯಾರು ಬೆಳೀತಾರೋ ಅವ್ರಿಗೆ ಗೊತ್ತಿರುತ್ತೆ ಮಕ್ಕಳು ನಾವು ಎಷ್ಟು ಚೆನ್ನಾಗಿರ್ತಾರೆ. ನಮಗೆ ನಾನು ಹೋಗ್ತಾ ಇದ್ರೆ ಬಂದು ಪ್ಯಾಂಟ್ ಹೇಳೋದು, ಮಾತಾಡ್ಸೋದು, ಸಾರ್ ಅಂತ ಅನ್ನೋದು, ನಮ್ಮಲ್ಲಿ ಎಂಥ ಪ್ರೆಷರ್ ಇದ್ರು, ಎಂಥ ಸಿಟ್ಟಿದ್ರು ಆ ಸಿಟ್ಟು ಒಂದೇ ಸರಿ ಶಮನ ಮಾಡ್ಬಿಡ್ತಾವ ಮಕ್ಕಳು. ಅವರ ಮನೋಭಾವನೆ ತಿಳಿದು ಅವರನ್ನು ಚೆನ್ನಾಗಿ ಬೆಳೆಸ್ತಾರೆ. ಎಲ್ಲರಿಗೂ ಅವನ್ನ ಹೃದಯಪೂರ್ವಕ ನಮಸ್ಕಾರ. ಈ ದಿನ ನಾವೆಲ್ಲರೂ ಕೂಡ ಇಲ್ಲಿ ಸೇರಿರುವ ವಿಷಯ ಎಲ್ಲರಿಗೂ ಗೊತ್ತಿದೆ. ಕಾನ್ವೊಕೇಶನ್ is a very important stage in every student's lifetime. So what they learn in the whole year, so they are going to present that knowledge or present that answer or every activities at the end of the year, and finally we are announcing result. So after knowing that result, we are sending that kid to next stage, that is towards the standard. So goodbye. Goodbye makes you think. That goodbye makes you realize what you have already had. Goodbye says you have lost something. You have to go into recover all that lost matters and information, and also what you have taken for granted. So ಈ ಒಂದು ಸಂದರ್ಭ ಎರಡೂ ಕಡೆ ಡೋಲಾಯಮಾನ ಅಂತೆಲ್ಲ ಹಾರಿದ್ವಿ. ಒಂದು ರೀತಿ ಗುಡ್ ಬೈ ಹೇಳುವಂಥ ಟೀಚರ್ಸ್ಗೆ ಮನಸ್ಸು ಭಾರವಾಗಿ ತಮ್ಮ ಮಕ್ಕಳನ್ನು ಕಳಿಸ್ಕೊಡುವಂಥ ಸಂದರ್ಭ. ಇನ್ನೊಂದು ಮಕ್ಕಳು ಹೆಚ್ಚಿನ ನಾಲೆಡ್ಜ್ಗಾಗಿ ಹೈಯರ್ ಸ್ಟ್ಯಾಂಡರ್ಡ್ಗೆ ಹೋಗುವಂಥ ಸಂದರ್ಭ. ಸೊ ಹಾಗಾಗಿ ದಿ ಬೆಸ್ಟ್ ಪ್ರಿಪರೇಷನ್ ಫಾರ್ ಟುಮಾರೋ ಈಸ್ ನಥಿಂಗ್ ಬಟ್ ಡೂಯಿಂಗ್ ಗುಡ್ ಫಾರ್ ಟುಡೇ. ಸೊ ಹಾಗಾಗಿ ಮುಂದಿನ ತರಗತಿಗೆ ಹೊರಟು ನಿಂತಿರ್ತಕ್ಕಂಥ ಎಲ್ಲ ಪುಟಾಣಿ ಮಕ್ಕಳಿಗೆ ಶುಭವನ್ನು ಕೋರ್ತಾ
ಈ ವರ್ಷ ಪೂರ್ತಿ ನಮ್ಮ ಎಲ್ಲ KG ಕ್ಲಾಸ್ ಟೀಚರ್ಸು ತುಂಬ ಶ್ರಮ ವಹಿಸಿ ಅವರ ಎಲ್ಲ ಜ್ಞಾನವನ್ನು ಧಾರೆ ಎತ್ತಿದ್ದಾರೆ. ಬರೀ ಕ್ಲಾಸ್ ರೂಮ್ ಟೀಚಿಂಗ್ ಅಷ್ಟೇ ಅಲ್ಲ, ಆಕ್ಟಿವಿಟಿ ಲ್ಯಾಬಲ್ಲಿ ಕೂಡ ಮಕ್ಕಳು ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ. ಸೊ ಲರ್ನಿಂಗ್ ಬೈ ಡೂಯಿಂಗ್, ಲರ್ನಿಂಗ್ ಬೈ ಪ್ಲೇಯಿಂಗ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಕಲಿಕೆಯನ್ನು ಸಂಪೂರ್ಣಗೊಳಿಸಿದ್ದಾರೆ ಈ KG ಕ್ಲಾಸಲ್ಲಿ. ಸೊ ಈಗ NEP ಪ್ರಕಾರ ನಾವು ಹೇಳೋದಾದರೆ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಅದು ಸ್ಕೀಮ್ ಕೂಡ ಚೇಂಜ್ ಆಗುತ್ತೆ. ಎಲ್ಲರಿಗೂ ಗೊತ್ತಿರ್ಬೋದು, 5+3+3+4 ಅಂತ ಹೇಳ್ಬೋದು. ಅಂದರೆ ಮಗು ಪ್ಲೇ ಹೋಮಿಂದ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಒಂದು ಹಂತ. ಮೊದಲು 3 ಇದ್ದಿದ್ದು ಈಗ 5ನೇ ತರಗತಿವರೆಗೂ ಒಂದು ಹಂತ ಆಗಿರುತ್ತೆ, ಅದು ಪ್ರೀ ಪ್ರೈಮರಿ. ಆನಂತರ 3rd, 4th, 5th ಒಂದು ಹಂತ, ನಂತರ 6th, 7th, 8th, ಆನಂತರ 9th ಇಂದ 2nd PU ವರೆಗೂ ಒಂದು ಹಂತ ಆಗುತ್ತೆ. ಸೊ ಹಾಗಾಗಿ ಈಗ KG ಕ್ಲಾಸಿಂದ ಸ್ಟ್ಯಾಂಡರ್ಡ್ಸ್ ಹೋಗೋ ಮಕ್ಕಳಿಗೆ ಒಂದು ಕಿವಿ ಮಾತು, ಪೇರೆಂಟ್ಸ್ ಆಗಿ ನೀವು ರಜೆಯಲ್ಲಿ ಮಕ್ಕಳನ್ನ ಸುಮ್ಮನೆ TV ನೋಡ್ತಾ ಅಥವಾ ಮೊಬೈಲನ್ನು ಅವ್ರ ಕೈ ಕೊಟ್ಟು ಹೊಟ್ಟೆ ತುಂಬ ಊಟ ಮಾಡ್ತಾನ ಅನ್ನೋ ಕಾನ್ಸೆಪ್ಟ್ ಅನ್ಸೋದಿದ್ರೆ ದಯವಿಟ್ಟು ತೆಗೆದುಹಾಕಿ. ಅವರು ಇಷ್ಟು ದಿನವರೆಗೂ ಒಂದೇ ಕ್ಲಾಸಲ್ಲಿ ಒಬ್ಬರೇ ಟೀಚರ್ ಅಥವಾ ಅವ್ರ ಟೀಚರ್ ಇಬ್ಬರ ಕೈ ಕಡೆಗೆ ಬೆಳೆದಂಥ ಮಕ್ಕಳು. ಸೊ ಅವರು ಸಂಪೂರ್ಣವಾಗಿ ಆ ಒಂದು ಫೆಸಿಲಿಟಿಗೆ ಅಥವಾ ಆ ಒಂದು ವ್ಯವಸ್ಥೆಗೆ ಅಡ್ಜಸ್ಟ್ ಆಗಿದ್ರು. ಹಾಗೆ ಇನ್ನು ಮುಂದಿನ ತರಗತಿಗಳಲ್ಲಿ ಪರಿಸ್ಥಿತಿ ಸ್ವಲ್ಪ ಬದಲಾಗುತ್ತೆ. ಸ್ಟ್ಯಾಂಡರ್ಡ್ಸ್ ಹೋದರೆ ಅವರಿಗೆ ಪ್ರತಿ ಪೀರಿಯಡಲ್ಲಿ ಒಬ್ಬೊಬ್ಬರು ಟೀಚರ್ ಬರ್ತಾ ಹೋಗ್ತಾರೆ. ಸೊ 6 ಸಬ್ಜೆಕ್ಟ್ ಇರುತ್ತೆ, 6 ಜನ ಟೀಚರ್ಸ್ ಬರ್ತಾರೆ. ಹಾಗಾಗಿ ಸ್ವಲ್ಪ ಬಿಗಿನಿಂಗ್ 1 or 2 ಮಂತ್ಸಲ್ಲಿ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೆ ನಿಮ್ಮ ಪ್ರಾಪರ್ ಗೈಡೆನ್ಸ್ ಈವ್ನಿಂಗಲ್ಲಿ ಸ್ಕೂಲಿಂದ ರಿಟರ್ನ್ ಆದಮೇಲೆ ನಿಮ್ಮ ಗೈಡೆನ್ಸ್ ಅಂತೂ ಅತ್ಯವಶ್ಯಕವಾಗಿ ಬೇಕು. ಹಾಗಾಗಿ ಈ ರಜೆನಲ್ಲಿ ಅವರಿಗೆ ಟೇಬಲ್ಸ್ ಹೇಳ್ಸೋದು. ಟೇಬಲ್ಸ್ ನೋಡಿ, ನಾವು ನೀವೆಲ್ಲ 2 1 2 2 2 4 ಅಂತ ಹೇಳ್ಕೊಂಡ್ಬಿಡ್ತೀವಿ ಆಡಳಿತ. ಇಲ್ಲಿವರೆಗೂ ಕೂಡ ಸಿಸ್ಟಮ್ ಬೇರೆ ಇರ್ತದೆ, 2 1 2 2 2 4. ಬಟ್ ಈಗಿನ ಮಕ್ಕಳು ಏನು ಕಲಿತಿದಾರಲ್ಲ ಅದನ್ನ ನಾವು ಹೇಳೋದಕ್ಕೂ ಕಷ್ಟ ಆಗುತ್ತೆ. 2 taken 5 times is equal to 10. ನೋಡಿ, ಅಷ್ಟು ಕಷ್ಟ ಇರುವಂಥ ಕಾನ್ಸೆಪ್ಟನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನಿಮ್ಮ ಮಕ್ಕಳು. ಹಾಗಾಗಿ ಮುಂದಿನ ತರಗತಿಗಳಲ್ಲಿ ಅವರು ಕಲಿಯೋದಕ್ಕೆ ತುಂಬ ವಿಷಯಗಳಿದ್ದಾವೆ. ಹಾಗಾಗಿ ಪ್ರತಿದಿನ ಸಂಜೆ ಮನೆಯಿಂದ ಬಂದಾಗ ಏನು ಹೋಮ್ವರ್ಕ್ ಇದೆ, ಏನು ಟೀಚರ್ಸ್ ಅಸೈನ್ ಮಾಡಿದ್ದಾರೆ ಅದನ್ನು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸಂಪೂರ್ಣ ಮುಗಿಸ್ಬಿಟ್ಟು ಅವ್ರ ಬ್ಯಾಗಲ್ಲಿ ಇಟ್ಟು ಕಳಿಸುವಂಥ ಜವಾಬ್ದಾರಿ ನಿಮಗೆ. KG ಟೀಚರ್ಸ್ ಅಂದರೆ ಅವರು ಅವ್ರದೇ ಆದ ಮೆಥಡಲ್ಲಿ ಅವ್ರು ಫಾಲೋ ಅಪ್ ಮಾಡ್ತಿದ್ರು. ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಅಂದರೆ ಅವ್ರ ಕೈಯಿಂದ ಅವ್ರು ಮಾಡಿಸಿ ಮುಂದಿನ ಕ್ಲಾಸಸ್ಸನ್ನು ಎಂಗೇಜ್ ಮಾಡ್ತಾ ಇದ್ರು. ಬಟ್ ಸ್ಟ್ಯಾಂಡರ್ಡ್ಸಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ. ಅದಕ್ಕಾಗಿ ದಯವಿಟ್ಟು ಈ ಒಂದು ಸಂದರ್ಭದಲ್ಲೇ ಅದನ್ನು ಹೇಳ್ತಿದ್ದೀನಿ, ರಜೆನಲ್ಲಿ ಅವರಿಗೆ ಕಾಗುಣಿತಾಕ್ಷರಗಳು, ಗುಣಿತಾಕ್ಷರಗಳು, ಕನ್ನಡ ಅಥವಾ ಯಾವುದೇ ಲ್ಯಾಂಗ್ವೇಜ್ ಆದರೆ, ಇಂಗ್ಲೀಷಲ್ಲಾದರೆ ಸ್ವಲ್ಪ ಸ್ಪೆಲ್ಲಿಂಗ್ಸು ಫೋನಿಕ್ ಸ್ಟೈಲಲ್ಲಿ ಹೇಳ್ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ಮ್ಯಾಥಮೆಟಿಕ್ಸ್, EVS ಏನು ಡೈಲಿ ನಿಮ್ಮ ಸರೌಂಡಿಂಗಲ್ಲಿ ಮನೆಯಲ್ಲಿ ಏನು ವಾತಾವರಣ ಇದೆ ಅಲ್ಲಿ ಸಿಗ್ತಕ್ಕಂಥ ವಸ್ತುಗಳನ್ನೇ ಅವ್ರ ಹತ್ರ ಹೇಳ್ಸಿ ಮಾಡಿಸಿ ಪ್ರಾಕ್ಟೀಸ್ ಮಾಡಿ. ಸೊ ಹಾಗಾಗಿ ಈ ಎಲ್ಲ ವಿಷಯಗಳ ಜೊತೆಗೆ ನೀವು ಸ್ವಲ್ಪ ಸಂಸ್ಕಾರವನ್ನು ಕಲಿಸಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಿಶ್ ಮಾಡೋದಾಗಲಿ ಅಥವಾ ಮಾರ್ನಿಂಗ್ ಸುಮ್ಮನೆ 9-10 ಗಂಟೆ ತನಕ ಮಲಗೋಗಿ ಬಿಡಬೇಡಿ. ಇವಾಗ ಸ್ವಲ್ಪ 7:30-8ಕ್ಕೆ ಎದ್ದಿದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡೋದು, ಹಿರಿಯರಿಗೆ ವಿಶ್ ಮಾಡೋದು, ಅಥವಾ ಗೆಸ್ಟ್ ಯಾರಾದರೂ ಬಂದಾಗ ಅವ್ರನ್ನ ಚೆನ್ನಾಗಿ ಮಾತಾಡ್ಸೋದು, ಲಘು ಮುಖದಿಂದ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಏನಿದಾವಲ್ಲ ಇಂಥವನ್ನ ನೀವು ಈ ಪುಟಾಣಿ ಹಂತದಿಂದಲೇ ಕಲಿಸ್ತಾ ಹೋದರೆ ಮುಂದಿನ ಹಂತದಲ್ಲಿ ನಿಮಗೆ ಯಾವುದೇ ಥರದ ಸ್ಟ್ರೈನ್ ಆಗೋಲ್ಲ. ಹಾಗಾಗಿ ನಿಮ್ಮ ಮಕ್ಕಳು ತಾವಾಗೆ ಎಲ್ಲ ಸಂಸ್ಕಾರವಂತರಾಗಿ ಒಳ್ಳೆಯ ವಿದ್ಯಾಭ್ಯಾಸದಲ್ಲಿ ಅವರು ತೊಡಕೊಳ್ತಾರೆ. ಸೊ ಹಾಗಾಗಿ ಈ ಒಂದು ಕಾನ್ವೊಕೇಶನ್ ಡೇ ಎಲ್ಲರಿಗೂ ತುಂಬ ಖುಷಿಯನ್ನು ತಂದಿದೆ. ಪೇರೆಂಟ್ಸ್ ನೋಡಲಿಕ್ಕೆ ನಿಮ್ಮ ಮಕ್ಕಳಲ್ಲೂ ಖುಷಿ ಇದೆ. ಆ್ಯಂಡ್ ಮಕ್ಕಳಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಸರ್ಟಿಫಿಕೇಟನ್ನು ಇಟ್ಕೊಳ್ಳೋದೇ ಅವರಿಗೆ ಒಂದು ಮೆಮೊರಬಲ್ ಈವೆಂಟ್ ಅನಿಸುತ್ತೆ. ಹಾಗಾಗಿ ಈ ಒಂದು ಸುಸಂದರ್ಭದಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂಥ ಎಲ್ರಿಗೂ ಒಂದು ನನ್ನ